ಕನ್ನಡಿಗರ ಮೊದಲ ರಾಜಧಾನಿ ಎಂದು ಗುರುತಿಸಿಕೊಂಡಿದ್ದರೂ ಬನವಾಸಿಯ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದೆ. ವಿದ್ಯುತ್ ಗ್ರಿಡ್ ಸ್ಥಾಪನೆಯಾಗಿ 5 ವರ್ಷ ಕಳೆದರೂ ಇನ್ನೂ ಕಾರ್ಯಾರಂಭ ಮಾಡದ ಕಾರಣ ಬನವಾಸಿ ಭಾಗಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ಪ್ರತಿದಿನವೂ ವ್ಯತ್ಯಯವಾಗುತ್ತಿದ್ದು, ರೈತರು, ಸಾರ್ವಜನಿಕರು ಪ್ರತಿದಿನ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ಬಿಜೆಪಿ ರೈತ ಮೋರ್ಚಾ ಹಾಗೂ ಬನವಾಸಿ ಬಿಜೆಪಿ ಮಂಡಲ ವತಿಯಿಂದ ನಗರದ ಹೆಸ್ಕಾಂ ಕಚೇರಿಗೆ ಮಂಗಳವಾರ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಬನವಾಸಿ ಮಧುಕೇಶ್ವರ ದೇವಾಲಯದಿಂದ ಬೈಕ್ ರ್ಯಾಲಿ ಮೂಲಕ ಶಿರಸಿಗೆ ಆಗಮಿಸಿದ ಪ್ರತಿಭಟನಾಕಾರರು ಮಾರಿಕಾಂಬೆ ದೇವಿಯ ದರ್ಶನ ಪಡೆದು ಬಳಿಕ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಬನವಾಸಿ ಮಂಡಲದ ಅಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ, ನಮ್ಮ ಶಾಸಕರಿಗೆ ಯಾವುದೋ ಒಂದು ಯೋಜನೆಯನ್ನು ತಂದರೆ ಆ ಯೋಜನೆಯ ಪ್ರತಿಫಲ ಜನರಿಗೆ ಸಿಗುವುದು ಮುಖ್ಯವಲ್ಲ, ಬದಲಾಗಿ ಅವರಿಗೆ ಬರಬೇಕಾದ ಲಾಭ ಅಥವಾ ಕಿಸಿ ತುಂಬಿದರೆ ಸಾಕು ಎಂಬಂತಾಗಿದೆ. ಗ್ರಿಡ್ ಹಾಗೂ ಏತ ನೀರಾವರಿ ಯೋಜನೆಯಡಿ ಕೆರೆ ತುಂಬಿಸುವ ಯೋಜನೆ ಈಗಾಗಲೇ ಎಸ್ಟಿಮೇಷನ್ ಪ್ರಕಾರ ಕೆಲಸ ಮುಗಿದು ಹಣ ಪಾವತಿಯಾಗಿ ಅವರಿಗೆ ಬರಬೇಕಾದ ಲಾಭ ಬಂದು ತಲುಪಿದೆ. ಹಾಗಾಗಿ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಶಾಸಕರಿಗೆ ಇಲ್ಲದಂತಾಗಿದೆ. ಅಂಡಗಿಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೀತಲೀಕರಣ ಘಟಕವನ್ನು ನಿರ್ಮಿಸಲು ನಮ್ಮ ಯಡಿಯೂರಪ್ಪನವರ ಬಿಜೆಪಿ ಸರ್ಕಾರದಲ್ಲಿ ಮಂಜೂರಾತಿ ನೀಡಲಾಗಿತ್ತು. ಆದರೆ ಇವತ್ತು ಆ ಕಾಮಗಾರಿ ಅರ್ಧಕ್ಕೆ ನಿಂತು ಮಳೆಯಿಂದಾಗಿ ಸೋರುತ್ತಿದೆ ಎಂದರು. ನಮ್ಮ ಭಾಗದ ರಸ್ತೆಗಳನ್ನೊಮ್ಮೆ ಗಮನಿಸಿ. ದಾಸನಕೊಪ್ಪದಿಂದ ಕುಪ್ಪಗಡ್ಡೆ ಮಾರ್ಗವಾಗಿ ಹೊಸಕೊಪ್ಪಕ್ಕೆ ಹೋಗುವ ಶಿರಸಿ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ. ಕನಿಷ್ಠ ಒಂದು ರಸ್ತೆಯನ್ನು ಸರಿಯಾಗಿ ಮಾಡಲು ಸಾಧ್ಯವಾಗದ ಈ ಸರ್ಕಾರ ಮತ್ತು ಈ ಶಾಸಕರು ಅಧಿಕಾರದಲ್ಲಿ ಏಕಿರಬೇಕು. ಈ ಲಜ್ಜೆಗೇಡಿ ಸರ್ಕಾರವು ಆದಷ್ಟು ಬೇಗ ಅಧಿಕಾರದಿಂದ ತೊಲಗಲಿ. ನಮಗೆ ನಿರಂತರವಾಗಿ ವಿದ್ಯುತ್ ಸಂಪರ್ಕ ಬೇಕಾಗಿರುತ್ತದೆ. ಕೊಳವೆ ಬಾವಿಗಳಲ್ಲಿ 24 ಗಂಟೆಗಳ ಕಾಲ ನೀರಿರುತ್ತದೆ, ಆದರೆ ವಿದ್ಯುತ್ ಇರುವುದಿಲ್ಲ. ಅದೇ ರೀತಿಯಾಗಿ ವೋಲ್ಟೇಜ್ ಕೊರತೆಯಿಂದಾಗಿ ಒಂದು ಫೇಸ್ನಲ್ಲಿ 100 ವೋಲ್ಟೇಜ್ ಕೂಡ ಇರುವುದಿಲ್ಲ. ಒಟ್ಟು 3 ಫೇಸ್ಗಳಿಂದ ಕನಿಷ್ಠ 280 ವೋಲ್ಟೇಜ್ ಸಿಗುತ್ತಿಲ್ಲ. ಇದರಿಂದಾಗಿ ರೈತರ ಅನೇಕ ಪಂಪ್ಸೆಟ್ಗಳು ಸುಟ್ಟು ಹೋಗಿವೆ. ಇದಕ್ಕೆಲ್ಲ ಹೊಣೆಗಾರರು ಯಾರು ಎಂದು ಪ್ರಶ್ನಿಸಿದರು. ಸಂಬಂಧಪಟ್ಟ ಇಲಾಖೆಯವರು ಈ ಕೂಡಲೇ ವಿಷಯವನ್ನು ಗಮನಿಸಬೇಕು. ನಮ್ಮ ಸ್ಥಳೀಯ ಶಾಸಕರ ಬೇಜವಾಬ್ದಾರಿತನದಿಂದಾಗಿ ಇಲಾಖೆಯ ಗ್ರಿಡ್ ಆರಂಭವಾಗದೆ 5-6 ವರ್ಷಗಳೇ ಕಳೆದಿವೆ. ಅಷ್ಟೇ ಅಲ್ಲದೆ ಇಂದು ಕೆರೆ ತುಂಬಿಸುವ ಯೋಜನೆಯಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯನ್ನು ರೂಪಿಸಿ ತಮ್ಮ ಜೇಬನ್ನು ತುಂಬಿಸಿಕೊಂಡಿದ್ದಾರೆಯೇ ಹೊರತು ರೈತರಿಗೆ ಒಂದು ಪೈಸೆಯೂ ಪ್ರಯೋಜನವಾಗಿಲ್ಲ. ಇಂದಿನವರೆಗೂ ಒಂದು ಹನಿ ನೀರನ್ನು ಕೂಡ ಕೆರೆಗೆ ತುಂಬಿಸಿಲ್ಲ. ಹೀಗಿರುವಾಗ ಈ ಬೇಜವಾಬ್ದಾರಿ ಶಾಸಕರು ನಮಗೆ ಏಕೆ ಬೇಕು? ಅವರನ್ನು ಅಧಿಕಾರದಿಂದ ಕಿತ್ತೊಗೆಯುವ ಪರಿಸ್ಥಿತಿ ಈಗ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದೆ ಎಂದರು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಬ್ಯಾಗದ್ದೆ ಮಾತನಾಡಿ, ಬನವಾಸಿ ದಾಸನಕೊಪ್ಪ ಈ ಭಾಗದ ಅಡಿಕೆ ಬೆಳೆಗಾರರು ರೈತರು ತಮ್ಮ ನೋವನ್ನು ಹೇಳಿಕೊಳ್ಳಲು ಇಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ಶಿರಸಿಯ ಹೆಸ್ಕಾಂ ಕಚೇರಿಗೆ ಬಂದು ಮನವಿ ನೀಡುತ್ತಿದ್ದಾರೆ. ಇಲ್ಲಿ ಬಂದಂತಹ ಎಲ್ಲರೂ ಕೂಡ ಅಪ್ಪಟ ರೈತರು, ಅನ್ನದಾತರು. ಇಂತಹ ರೈತರು ಕಳೆದ 4-5 ವರ್ಷದಿಂದ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ಮೇಲೆ 24 ಗಂಟೆಗಳ ಕಾಲ ಕರೆಂಟ್ ಕೊಡುತ್ತೇವೆ ಎಂದು ಸುಳ್ಳನ್ನು ಹೇಳುವುದರ ಮೂಲಕ ಈ ಸರ್ಕಾರ ನಮಗೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ. ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಇದರ ಕುರಿತು ಗಮನ ಹರಿಸುತ್ತಿಲ್ಲ. ಒಬ್ಬ ರೈತ ಬೆಳೆ ಬೆಳೆದಿಲ್ಲ ಎಂದಾದರೂ ನಾವು ಹೊಟ್ಟೆಗೆ ಏನು ತಿನ್ನುತ್ತೇವೆ? ಅತಿಯಾದ ವಿದ್ಯುತ್ ವ್ಯತ್ಯಯವಾದರೆ ರೈತರು ಬೆಳೆಯನ್ನು ಹೇಗೆ ಬೆಳೆಯಬೇಕು? ರೈತರು ಜೀವನ ಹೇಗೆ ಮಾಡಬೇಕು? ಇತ್ತೀಚೆಗೆ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಮುಂಡಗೋಡಲ್ಲೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ರೀತಿಯ ಸಮಸ್ಯೆಗಳಾಗುತ್ತಿದ್ದರೂ ಸಹ ಯಾರೂ ಈ ಕುರಿತು ಗಮನ ಹರಿಸುತ್ತಿಲ್ಲ. ವಿಶೇಷವಾಗಿ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯವೇ ಜನ ಕಂಗಾಲಾಗಲು ಕಾರಣವಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಈ ಕುರಿತು ಮಾತನಾಡುತ್ತಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯದಿಂದ ರೈತರು ದಿನದಿನವೂ ಕಷ್ಟಪಡುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರು ಬೆಳೆದ ಶುಂಠಿ, ಅನಾನಸ್, ಅಡಿಕೆ ಬೆಳೆಗಳು ಒಣಗುತ್ತಿದೆ. ನಮ್ಮ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ರೈತರ ಸಮಸ್ಯೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಬನವಾಸಿ ಭಾಗದಲ್ಲಿ ಗ್ರಿಡ್ ಆಗಿ ಓಪನಿಂಗ್ ಆಗಿ 5-6 ವರ್ಷ ಆದರೂ ಆ ಗ್ರಿಡ್ ಇಂದಿಗೂ ಕಾರ್ಯಾರಂಭ ಮಾಡಿಲ್ಲ. ಅಲ್ಲದೆ ಇವತ್ತು ಕೆರೆ ತುಂಬಿಸುವಂತಹ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು. ಆದರೆ ಇದುವರೆಗೂ ಒಂದೇ ಒಂದು ಹನಿಯನ್ನು ಕೆರೆಗೆ ಹಾಯಿಸಲಾಗಿಲ್ಲ. ಇದಕ್ಕೆಲ್ಲ ಕಾರಣ ಕರೆಂಟ್ ಸಮಸ್ಯೆ. ಕೇವಲ ಈ ಸಮಸ್ಯೆ ಮಾತ್ರ ಅಲ್ಲದೆ ಮೂಲಭೂತ ಸೌಕರ್ಯವಾದ ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಸಹ ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಒಟ್ಟಿನಲ್ಲಿ ಈ ಸರ್ಕಾರ ಇದೆಯೋ ಅಥವಾ ಸತ್ತಿದೆಯೋ, ಭ್ರಷ್ಟಾಚಾರದಲ್ಲಿ ಮುಳುಗಿದೆಯೋ ಎಂಬಂತಹ ಅನುಮಾನ ಬರುತ್ತಿದೆ ಎಂದರು.
ಗ್ರಿಡ್ ಯಾವಾಗ ಆರಂಭ ಆಗುತ್ತದೆ ಎಂಬುದು ಗೊತ್ತಿಲ್ಲ. ಆದರೆ ಪರ್ಯಾಯ ಮಾರ್ಗದ ಮೂಲಕ ಶಿರಸಿಯಿಂದ ಅಥವಾ ಎಸಳೆ ಗ್ರಿಡ್ನಿಂದ ಪರ್ಯಾಯ ವ್ಯವಸ್ಥೆ ಮಾಡಿ 1 ತಿಂಗಳೊಳಗೆ ನಮಗೆ ವಿದ್ಯುತ್ ವ್ಯವಸ್ಥೆ ಮಾಡಿಕೊಡಲೇಬೇಕು. ಇಲ್ಲದಿದ್ದರೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳದಿಂದ ಕದಲುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಬನವಾಸಿ ಭಾಗದಲ್ಲಿ ರೈತರನ್ನು ನಿರಂತರವಾಗಿ ಕಾಡುತ್ತಿರುವ ವಿದ್ಯುತ್ ವ್ಯತ್ಯಯ ಸಮಸ್ಯೆ ಕುರಿತು ಸರ್ಕಾರದ ಗಮನ ಸೆಳೆಯಲು ಬನವಾಸಿಯಿಂದ ಶಿರಸಿ ಹೆಸ್ಕಾಂ ಕಚೇರಿವರೆಗೆ ಬೈಕ್ ರ್ಯಾಲಿ ನಡೆಸಿ ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ರೈತರು ಅನುಭವಿಸುತ್ತಿರುವ ಸಮಸ್ಯೆ ಕುರಿತು ಮನವರಿಕೆ ಮಾಡಿಕೊಡಲಾಯಿತು. ನಂತರ ಅಧಿಕಾರಿಗಳು ಬಂದು ಮಾತನಾಡಿ 1 ತಿಂಗಳ ಒಳಗಾಗಿ ಸಮಸ್ಯೆ ಬಗೆಹರಿಸುವ ಕುರಿತು ಆಶ್ವಾಸನೆ ನೀಡಿದರು. ಈ ವೇಳೆ ಬನವಾಸಿ ಮಂಡಲದ ಉಪಾಧ್ಯಕ್ಷ ರಾಘವೇಂದ್ರ ನಾಯ್ಕ್, ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಗೌಡ್ರು ಭಾಷಿ, ಮಂಜುನಾಥ್ ನಾಯ್ಕ್, ಬನವಾಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್, ವಿಎಸ್ ನಾಯ್ಕ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂತಲಾ ಸಣ್ಣಲಿಂಗಣ್ಣನವರ್, ಗೀತಾ, ಜ್ಯೋತಿ ಚೆನ್ನಯ್ಯ, ಸತ್ಯವತಿ ನಾಯ್ಕ್, ಶಕ್ತಿ ಕೇಂದ್ರದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಕಡಗೋಡ, ರವಿ ದೇವಾಡಿಗ, ಸಂತೋಷ್ ಗೌಡ ಭಾಷಿ, ಶಂಭುಲಿಂಗ ಗೌಡ, ರಾಘು ದೇವಾಡಿಗ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಪುಟ್ಟರಾಜ, ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಸಾಯಿನಾಥ್ ಕುರುಬಲ್, ವಿಎಂ ಹೆಗಡೆ ಕಬ್ಬೆ, ಆನಂದ್ ಸಾಲೆ, ಉಷಾ ಹೆಗಡೆ, ರಮಾಕಾಂತ್ ಭಟ್, ನಾಗರಾಜ್ ನಾಯ್ಕ್, ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ನಾಯ್ಕ್, ವಿಜಯ್ ಕುಮಾರ್ ಉಪಸ್ಥಿತರಿದ್ದರು. ಬನವಾಸಿ, ದಾಸನಕೊಪ್ಪ ಈ ಭಾಗದ ಅಳ್ಗಿ ಭಾಗದ ರೈತರು ತಮ್ಮ ನೋವನ್ನು ಹೇಳಿಕೊಳ್ಳಲು ಇವತ್ತಿನ ದಿವಸ ಬೈಕ್ ರ್ಯಾಲಿಯ ಮುಖಾಂತರವಾಗಿ ಶಿರಸಿಯ ಹೆಸ್ಕಾಂ ಕಚೇರಿಗೆ ಬಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಂತಹ ಎಲ್ಲರೂ ಕೂಡ ಅಪ್ಪಟ ರೈತರು, ಅಪ್ಪಟ ಅನ್ನದಾತರು. ಇಂತಹ ರೈತರು ಕಳೆದ 4-5 ವರ್ಷದಿಂದ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. 4-5 ವರ್ಷದಿಂದಲೂ ಕೂಡ ಏನು ಗ್ರಿಡ್ಡನ್ನು ನಾವು ಮಾಡಿದ್ದೇವೆ, ಇನ್ನು ಮೇಲೆ 24 ಗಂಟೆಗಳ ಕಾಲ ಕರೆಂಟ್ ಕೊಡ್ತೇವೆ ಅಂತ ಹೇಳಿ ಸುಳ್ಳನ್ನು ಹೇಳೋದ್ರ ಮುಖಾಂತರವಾಗಿ ಈ ಸರ್ಕಾರ ನಮಗೆ ರೈತರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಲಕ್ಷ್ಯವನ್ನು ಕೊಡ್ತಾ ಇಲ್ಲ. ನೋಡಿ, ಒಬ್ಬ ರೈತ ಅಕ್ಕಿಯನ್ನು ಬೆಳೆದಿಲ್ಲ ಅಂತಂದರೆ ನಾವು ಹೊಟ್ಟೆ ಏನು ತಿಂತೇವೆ? ನಾವು ಜೋಳವನ್ನು ಬೆಳೆದಿಲ್ಲ ಅಂತಂದರೆ ನಾವು ಹೊಟ್ಟೆ ಏನು ತಿಂತೇವೆ? ಈ ರೀತಿಯ ಅನ್ನ ಬೆಳೆಯುವಂತಹ ರೈತನ ಕತ್ತು ಹಿಚ್ಚುಕುವಂತಹ ಕೆಲಸ ಮಾಡಿದ್ರೆ, ಪದೇ ಪದೇ ಕರೆಂಟ್ 10 ನಿಮಿಷ ಕರೆಂಟ್ ಹೋಗ್ತಾ ಇದ್ರೆ, ಒಂದೊಂದು ಕರೆಂಟೇ ಇಲ್ಲ ಅಂತಂದರೆ ಆತ ಬೆಳೆಯನ್ನು ಹೇಗೆ ಬೆಳಿಬೇಕು, ಅವನ ಜೀವನ ಹೇಗೆ ಮಾಡಬೇಕು? ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮುಂಡಗೋಡಲ್ಲೂ ಕೂಡ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ರೀತಿಯ ಸಮಸ್ಯೆ ಆದರೂ ಕೂಡ ಯಾರು ಕೂಡ ಇದರ ಗಮನ ಕೊಡ್ತಾ ಇಲ್ಲ. ವಿಶೇಷವಾಗಿ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯವೇ ಜನ ಕಂಗಾಲಾಗಲಿಕ್ಕೆ ಕಾರಣ ಆಗಿದೆ. ಪ್ರತಿಯೊಬ್ಬ ಹಳ್ಳಿಯಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಈ ಒಂದು ಸರ್ಕಾರದ ನಿರ್ಲಕ್ಷ್ಯದಿಂದ ನಾವು ಕಷ್ಟಪಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಇಲ್ಲಿಂದ ಹೊರಟು ಹೆಸ್ಕಾಂ ಏನು ಕರೆಂಟ್ ಸಮಸ್ಯೆಯಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇವತ್ತು ಶುಂಠಿ, ಅನಾನಸ್, ಅಡಿಕೆ ಯಾವುದೇ ಇರಲಿ ಬೆಳೆ ಎಲ್ಲ ಇವತ್ತು ಒಣಗಿ ಹೋಗ್ತಾ ಇದೆ. ಯಾಕಂತಂದರೆ ಇವತ್ತು ಹೆಸ್ಕಾಂ ಇಲಾಖೆಯು ಸರಿಯಾದ ಕರೆಂಟನ್ನು ಒದಗಿಸಲಿಕ್ಕೆ ಇವತ್ತು ನಮ್ಮ ಬನವಾಸಿ ಭಾಗಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ನಮ್ಮ ಏನು ಅಲ್ಲಿಯ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಇವತ್ತು ನಮಗೆ ಅಲ್ಲಿ ಕಾಣ್ತಾ ಇದೆ. ಯಾಕಂತಂದರೆ ಇವತ್ತು ಗ್ರಿಡ್ಡಿನ ಓಪನಿಂಗ್ ಆಗಿ 5-6 ವರ್ಷ ಆಯಿತು. ಆದರೆ ಆ ಗ್ರಿಡ್ ಇವತ್ತು ಕಾರ್ಯಾರಂಭ ಮಾಡಿಲ್ಲ. ಅದಲ್ಲದೆ ಇವತ್ತು ಕೆರೆಯನ್ನು ತುಂಬಿಸುವಂಥ ಕೆಲಸವನ್ನು ಮಾನ್ಯ ಶಾಸಕರು 10-12 ವರ್ಷದ ಹಿಂದೆ ತಂದಿದ್ರು. ಆದರೆ ಇದುವರೆಗೂ ಒಂದೇ ಒಂದು ಹುಂಡು ಕೆರೆಗೆ ನೀರನ್ನು ಹಾಯಿಸ್ಲಿಕ್ಕೆ ಆಗಿಲ್ಲ. ಇದಕ್ಕೆಲ್ಲ ಕಾರಣ ಕರೆಂಟಿನ ಸಮಸ್ಯೆ ಹಾಗೂ ಮತ್ತು ಹಲವು ಯೋಜನೆಗಳು. ಇವತ್ತು ರಸ್ತೆ ಇರ್ಬೋದು, ಯಾವುದೇ ರಸ್ತೆಗಳನ್ನು ಇವತ್ತು ಒಂದು ಗುಂಡಿಯನ್ನು ಮುಚ್ಚಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಒಟ್ಟು ಟೋಟಲಿ ಈ ಸರ್ಕಾರ ಒಟ್ಟು ಏನು ಸತ್ತಿದೆಯೋ ಏನು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಈಗ. ಯಾಕಂತಂದ್ರೆ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಂಧುಗಳೇ,
ಇವತ್ತು ನಮ್ಮ ಭಾಗದ ಶಾಸಕರ ವಿಷಯವನ್ನು ಇಲ್ಲಿ ಹೇಳಲೇಬೇಕು. ಯಾಕಂತಂದರೆ ಮಾಧ್ಯಮ ಮಿತ್ರರು ಇದನ್ನ ಸುದ್ದಿಯನ್ನು ಮಾಡಲೇಬೇಕು. ಯಾಕಂತಂದರೆ ಅವರಿಗೆ ಯಾವುದೋ ಒಂದು ಯೋಜನೆ ತಂದರೆ ಆ ಯೋಜನೆ ಪ್ರತಿಫಲ ಸಿಗೋದು ಬೇಡ, ಅವ್ರಿಗೆ ಪರ್ಸೆಂಟೇಜ್ ಬಂದ ಮೇಲೆ ಮುಗಿದೋದು. ಯಾಕಂತಂದರೆ ಈ ಗ್ರಿಡ್ ಇರ್ಬೋದು, ಈ ಏನು ಅಲ್ಲ ಗ್ರಿಡ್ ಇರ್ಬೋದು, ಏನು ಕೆರೆ ಏತ ನೀರಾವರಿ ಯೋಜನೆ, ಕೆರೆ ತುಂಬಿಸುವಂಥ ಯೋಜನೆ ಇರ್ಬೋದು, ಇವಕ್ಕೆಲ್ಲ ಈಗಾಗಲೇ ಏನು ಎಸ್ಟಿಮೇಷನ್ ಪ್ರಕಾರ ಕೆಲಸ ಆಗಿದೆ, ಈಗಾಗಲೇ ಅದಕ್ಕೂ ಪೇಮೆಂಟ್ ಆಗಿದೆ, ಅವ್ರಿಗೆ ಬರೋಂಥ ಪರ್ಸೆಂಟೇಜ್ ಎಲ್ಲ ಬಂದು ಹೋಗಿದೆ. ಅದಕ್ಕಾಗಿ ಅವರಿಗೆ ಅದ್ರ ಬಗ್ಗೆ ತಲೆ ಕೆಡಿಸುವಂಥ ಅವಶ್ಯಕತೆ ಇಲ್ಲನ ಕಾಣ್ತದೆ. ಅದೇ ರೀತಿಯಾಗಿ ಇವತ್ತು ಅಂಡಿಗೆಯಲ್ಲಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತೇನೆ, ಅದು ಫೋಟೋ ತೆಗೆದು ಬಂದಿದ್ದೇನೆ ಮಾಧ್ಯಮ ಮಿತ್ರರಲ್ಲಿ, ಅದನ್ನ ಹಾಕಿ ಇವತ್ತು ಪೇಪರಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರಂಗೆ ಅದನ್ನು ಪ್ರಸಾರ ಮಾಡಬೇಕು. 30 ಕೋಟಿ ರೂಪಾಯಿಯನ್ನ ಇವತ್ತು ಕೋಲ್ಡ್ ಸ್ಟೋರೇಜಿಗೆ ಇವತ್ತು ನಮ್ಮ ಯಡಿಯೂರಪ್ಪನವರು ಬಿಜೆಪಿ ಗೌರ್ಮೆಂಟ್ನಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಆದರೆ ಅರ್ಧಂಬರ್ಧ ಕಾಮಗಾರಿಯಾಗಿ ಇವತ್ತು ಅಷ್ಟಕ್ಕೆ ನಿಂತುಬಿಟ್ಟಿದೆ, ಸುರಿತಾ ಇದೆ. ಆದರೆ ಅದೇನು ಬಂದಂಥ ದುಡ್ಡು ಅಷ್ಟು ಪೇಮೆಂಟ್ ಆಗಿ ಅವ್ರಿಗೆ ಪರ್ಸೆಂಟೇಜ್ ಬಂದಿರಬೇಕು. ಅದಕ್ಕೋಸ್ಕರ ಆ ಕೆಲಸ ಅಲ್ಲಿಗೆ ಸ್ಟಾಪ್ ಆಗಿ ಅದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಅದಲ್ಲದೆ ಇವತ್ತೇನು ರೈತರ ಬನವಾಸಿ ಭಾಗದ ರೈತರ ಏನು ಸಮಸ್ಯೆಯಿಂದ, ಕರೆಂಟ್ ಸಮಸ್ಯೆಯಿಂದ ಏನು ನಾವು ಅನುಭವಿಸ್ತಾ ಇದ್ದೀವಿ, ಮಾನ್ಯ ಶಾಸಕರಲ್ಲಿ ಅಧಿಕಾರಿಗಳ ಮುಖಾಂತರ ಒಂದು ಪ್ರಪೋಸಲ್ ರೆಡಿ ಮಾಡಿ ಕಳಿಸ್ರಿ, ಅದಕ್ಕೊಂದಿಷ್ಟು ಕೋಟಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಅದರಿಂದ ಒಂದಿಷ್ಟು ಪರ್ಸೆಂಟೇಜು ಬಂದು ಕಿಸೆ ತುಂಬಿಸುವಂತ ಯೋಜನೆ ಆಗ್ತದೆ. ಆದಷ್ಟು ಬೇಗ ಒಂದು ಇಲಾಖೆಯವರು ಒಂದು ಪ್ರಪೋಸಲ್ ಅನ್ನ ರೆಡಿ ಮಾಡಿ ಶಾಸಕರಿಗೆ ಕೊಟ್ಟು, ಶಾಸಕರು ಅದಕ್ಕೆ ಒಂದು ಗ್ರಾಂಟ್ ಅನ್ನ ತಂದುಬಿಟ್ರೆ ಅದು ರೈತರಿಗೂ ಅನುಕೂಲ ಆಗ್ತದೆ, ಅವ್ರ ಕಿಸೆನೂ ತುಂಬುತ್ತದೆ. ಅದಕ್ಕೋಸ್ಕರ ಅವರಿಗೆ ಈ ರೀತಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆದರೆ ಇಂಥ ಏನು ಕೆಟ್ಟ ಶಾಸಕರು ಅಂದ್ರೆ ಏನು ಕೆಲಸಕ್ಕೆ ಬಾರದವರು, ಇಂಥ ಶಾಸಕರನ್ನ ನಾವು ಎಲ್ಲಿ ನೋಡಿಲ್ಲ. ಯಾಕಂತಂದ್ರೆ ನಾವು ರೋಡ್ಗಳನ್ನು ನೋಡಿರ್ಬೋದು, ಇವತ್ತು ನಾವು ಒಳ ರಸ್ತೆಗಳು, ಇವತ್ತು ದಾಸನಕೊಪ್ಪ ಇಂದ ಕುಪ್ಪಗಟ್ಟಿ ಮಾರ್ಗವಾಗಿ ಹೊಸಕೊಪ್ಪ ಮಾರ್ಗವಾಗಿ ನಾವು ಸಿರ್ಸಿಗೆ ಹೋಗುವಂಥ ರೋಡ್ಗಳನ್ನು ನೋಡಿರ್ಬೋದು, ಮಂಡಮಯ ರೋಡ್ಗಳು, ಎಲ್ಲಿ ಒಳ ರಸ್ತೆಗಳು. ಈ ಸರ್ಕಾರಕ್ಕೆ, ಲಜ್ಜೆ ಕೆಟ್ಟ ಸರ್ಕಾರಕ್ಕೆ ಏನಾದರೂ ಹೇಳ್ಬೇಕಂತಂದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈ ಸರ್ಕಾರ ಯಾಕಿರಬೇಕು, ಆದಷ್ಟು ಬೇಗ ತೊಲಗಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಜೈ. ಹೋರಾಟ ಇವತ್ತು ಬನವಾಸಿಯ ಗ್ರಿಡ್ ಓಪನ್ ಆಗದೆ ಒಂದು ಸಮಸ್ಯೆ ಆದರೆ ಬಂಕ್ನಾಳ, ಹಲಗದ್ದೆ, ಸುಗಾವಿ ಈ ಭಾಗದ ಪಂಚಾಯತಿಯಲ್ಲಿ ಪಂಚಾಯತ್ ವ್ಯಾಪ್ತಿಯ ಪಂಪ್ಸೆಟ್ ಮೀಟರ್ನಲ್ಲಿ 420, 350ವರೆಗೂ ವೋಲ್ಟೇಜ್ ತೋರಿಸ್ತದೆ. ಪಂಪನ್ನು ಚಾಲೂ ಮಾಡಿದರೆ ಪಂಪ್ ಚಾಲುವೇ ಆಗುತ್ತೆ. ನಾವು ತೋಟಕ್ಕೆ ಹೋಗೋದು ಮನೆಗೆ ಬರೋದು, ತೋಟಕ್ಕೆ ಹೋಗೋದು ಮನೆಗೆ ಬರೋದು. ಹಾಗಾಗಿ ಇಂಥ ಒಂದು ರೈತರ ಸಮಸ್ಯೆ ನಿಮಗೆಲ್ಲರಿಗೂ, ಅಧಿಕಾರಿಗಳಿಗೂ ಗೊತ್ತು, ಅದಕ್ಕೆ ಎಲ್ಲರಿಗೂ ಗೊತ್ತಿದೆ. ರೈತರನ್ನು ಗೋಳಾಡಿಸಿ ರೈತರ ಜೊತೆ ಕಳ್ಳಾಟವನ್ನು ಆಡದೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಮರ್ಪಕವಾದ ಗುಣಮಟ್ಟದ ಕರೆಂಟನ್ನು ಕೊಡ್ರಿ ಅಂತೇಳಿ ತಮಗೆ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರ ಪರವಾಗಿ ಕೇಳ್ಕೊಳ್ತಾ, ಈ ರೀತಿ ಮುಂದಿನ ದಿನಗಳಲ್ಲಿ ನಡೆದರೆ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹವನ್ನು ಸಹ ಮುಂದೆ ಹಮ್ಮಿಕೊಂಡು ಬನವಾಸಿ ಭಾಗದ ಉಗ್ರ ರೈತರ ಹೋರಾಟಕ್ಕೆ ತಾವು ಅಭಿಮಾನಿಸಿಕೊಂಡು ಈಗಾಗಲೇ ಎಚ್ಚೆತ್ತುಕೊಳ್ರಿ ಅಂತ ಹೇಳಿ ಮತ್ತೊಮ್ಮೆ ಎಚ್ಚರಿಸ್ತಾ ನನಗೆ ಮಾತಾಡ್ಲಿಕ್ಕೆ. ಸೊ ಅದು ಏನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಸ್ಟೇ ವೇಕೆಟ್ ಆಯಿತು ಅಂತ ಹೇಳಿದ್ರೆ ನನ್ನ ಕ್ಲಿಯರ್ ಕಟ್ ಆಗುತ್ತೆ. ಸೊ ಅಲ್ಲಿ ಅಷ್ಟೇ ಪೆಂಡಿಂಗ್ ಇರೋದು. ಈಗ ಆ್ಯಕ್ಚುಲಿ 9 ಕಿಲೋಮೀಟರ್ ಲೈನಲ್ಲಿ 8 ಕಿಲೋಮೀಟರ್ ಲೈನ್ ಹಾಕಿಟ್ಟಿದೆ, 38 ಅವರ್ ಆಗಿದೆ. ಸ್ಟೇ ವೇಕೆಟ್ ಮಾಡಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ಯಾರು ಆಯ್ತು ಸರಿಯಾಗಿ ವಾದ ಮಾಡಬೇಕಲ್ವಾ? ಇಲ್ಲ, ಎಷ್ಟು ಬೇರೆ ಬೇರೆ దగ్గర ಬಂದು ಎಲ್ಲರೂ ಗೆಲ್ಬೇಕಾ ತಗೋತೀರ, ಅದಕ್ಕೊಂದು ಸ್ಪೆಷಲ್ ಅಡ್ವೊಕೇಟ್ ಅಡ್ವೊಕೇಟ್ ಇದ್ದಾರೆ, ಸೊ ಅವರು ಫೈಟ್ ಮಾಡ್ತಿದ್ದಾರೆ. ನೀವು ಮಾಡಬೇಕು ಅಂತ ಇದ್ರು ಅಂತಾರ, ಮಾಡ್ಬೋದು ಇದ್ರು ಅಂತಾರ. ಇಲ್ಲ ನೋಡಿ ಸರ್, ನಾವು ಬಿಲ್ ಕಟ್ಟದ ನಾವು ಉದಾಹರಣೆ ಹೇಳಿದ್ರೆ ಕೇಳ್ತಾರ ಸರ್. ನಾವು ಬಿಲ್ ಕಟ್ಟ ಹೋದ್ರೆ ನೀವು ಉದಾಹರಣೆ ಹೇಳಿದ್ರೆ ನಾವು ಕೇಳ್ತಾರ ಅವರು. ಆಗಿದೆ. ನಾವು ಕೂಡ ಬಹಳ ಸಲ ಸಂಧಾನ ಮಾಡಿ ಟ್ರೈ ಮಾಡಿದ್ವಿ. ಸೊ ಅವರು ಗೊತ್ತಾ ಇಲ್ಲ ಅದಕ್ಕೆ. ಸೊ ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದ್ವಿ, ಇನ್ನೂ ಟ್ರೈ ಮಾಡ್ತಾ ಇದೀವಿ ನಾವು ಆ್ಯಕ್ಚುಲಿ.
ಅದಕ್ಕೆ ಆ್ಯಕ್ಟ್ ಇರತ್ತಲ್ಲ, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನೀವು ಅದನ್ನ ಮಾಡಬೇಕು. ಫಸ್ಟ್ ಟೈಮ್ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೇ ಮಾಡಿದ್ದೀವಿ. ಈಗ ಕೆವೇಟ್ ಹಾಕಿ ಮಾಡಿದ್ದೀವಿ. ಕೆವೇಟ್ ಹಾಕಿದ್ರು ಕೂಡ ಸ್ಟೇ ಸಿಗುತ್ತೆ, ಮನೆಯಿಂದ ಸ್ಟೇ ಸಿಕ್ಕಿದೆ. ಸೊ ಅಲ್ಲಿ ಸಮಸ್ಯೆ ಆಗಿರುತ್ತೆ ಅಷ್ಟೇ. ಇಲ್ಲ ಏನಾಗಿದೆ ಅಲ್ಲ, ಈಗ ಏನಾಗಿದೆ ಆ ಸ್ಟೇ ವೇಕೆಟ್ ಮಾಡಲಿಕ್ಕೆ ನಮಗೆ ಕಾಂಪಿಟೇಟಿವ್ಸ್ ಕಡೆಯಿಂದ ಸೀನಿಯರ್ ಕೌನ್ಸಿಲ್ ಆಫರ್ ಮಾಡ್ತಿದ್ದಾರೆ. ಸೊ ದಟ್ ಭರವಸೆ ಇದೆ, ಒಂದು ಮಂತ್ ಕ್ಲಿಯರ್ ಆಗುತ್ತೆ ಅಂತ ಭರವಸೆ ಇದೆ. ಸೊ ನಾವು ಅದನ್ನ ಜೂನ್ ಎಂಟೊಳಗೆ ಕಂಪ್ಲೀಟ್ ಮಾಡಬೇಕು ಮಾಡಿದ್ದೀವಿ. ಈಗ ನಿಮ್ಗೆ ನಮ್ಮ ಕರೆಂಟ್ ನೀವು ಕೊಡಲಿಲ್ಲ ಅಂದರೆ ನಮ್ಮ ಇದು ಉತ್ತರ ಕನ್ನಡ ಜಿಲ್ಲೆಯಿಂದ ಹೋಗೋ ಕರೆಂಟನ್ನು ನಾವು ಬಂದ್ ಮಾಡಿದ್ವಿ. ನೀವು ಕರೆಂಟ್ ಇದು ಮಾಡ್ಬೋದಾ? ಈಗ ಅವ್ರು ಯಾರೋ ಬಂದ್ ಮಾಡಿ ತಕರಾರು ಮಾಡಿದ್ರು, ನಮ್ಮ ಕರೆಂಟ್ ಬಂದ್ ಮಾಡ್ತಾ ಇದ್ದೀವಿ, ನೀವು ಕೊಡ್ತಾ ಇಲ್ಲ. ನಾವು ನಮ್ಮ ಲೈನ್ ಬಂದ್ ಮಾಡಿದ್ರೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.